Hi one and all. In our previous class we have discussed about least square method. So in that we have three methods: straight line trend and then exponential and then quadratic. We have three methods in that. So least square method is a mathematical method to measure trends ಅಂತ ಹೇಳಿದ್ದೆ. ಸೊ ಹಾಗಿದ್ರೆ ನಾವಿಲ್ಲಿ ಟ್ರೆಂಡನ್ನು ನಾವಿಲ್ಲಿ ಮೆಜರ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಇಲ್ಲೊಂದು ಮ್ಯಾಥಮೆಟಿಕಲ್ ಮೆಥಡನ್ನು ಯೂಸ್ ಮಾಡ್ತಾ ಇದ್ದೀವಿ, ದಟ್ ಈಸ್ ಯುವರ್ ಲೀಸ್ಟ್ ಸ್ಕ್ವೇರ್ ಮೆಥಡ್. ಸೊ ಅದರಲ್ಲಿ ನಮಗೆ ಮೂರು ಇಕ್ವೇಷನ್ಸ್ ಇದೆ, ದಟ್ ಈಸ್ ಲೀನಿಯರ್ ಇಕ್ವೇಷನ್, ಕ್ವಾಡ್ರಾಟಿಕ್ ಇಕ್ವೇಷನ್ ಆ್ಯಂಡ್ ದೆನ್ ಎಕ್ಸ್ಪೋನೆನ್ಷಿಯಲ್ ಇಕ್ವೇಷನ್. ಸೊ ಲೀನಿಯರ್ ಇಕ್ವೇಷನ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸ್ಟ್ರೇಟ್ ಲೈನ್ ಟ್ರೆಂಡ್ ಅಂತ ಹೇಳಿದ್ದೆ, ರೈಟ್? ಎಸ್. ಸೊ ಹಾಗಿದ್ರೆ ಸೊ ಪ್ರೀವಿಯಸ್ ಕ್ಲಾಸಲ್ಲಿ ಸ್ಟ್ರೇಟ್ ಲೈನ್ ಟ್ರೆಂಡ್ ಮೇಲೆ ನಿಮಗೆ ಲಿಟಲ್ ಬಿಟ್ ಥಿಯರಿ ಇತ್ತು ಟು ಆಬ್ಟೈನ್ ದ ಕಾನ್ಸ್ಟೆಂಟ್ಸ್. So what is the equation for straight line trend? So what's the equation? The equation was y is equal to ax, y is equal to a plus bx was your straight line trend equation. So hagidre straight line trend ಗೆ ಒಂದು ನಮಗೆ equation ಇತ್ತು. What was that equation? Y is equal to a plus bx. So here y are the actual values, x is time, a and b are constants. To obtain the constants a and b we have to solve two normal equations. So ಇಲ್ಲಿ y ಅಂತ ಅನ್ನೋದು ನಿಮಗೆ ಆ್ಯಕ್ಚುಯಲ್ ವ್ಯಾಲ್ಯೂ ಆಗಿತ್ತು ಆ್ಯಂಡ್ ದೆನ್ ಎಕ್ಸ್ ಅಂತ ಅನ್ನೋದು ಟೈಮ್ ಆಗಿತ್ತು, ಎ ಮತ್ತು ಬಿ ಅಂತ ಅನ್ನೋದು ನಮಗೇನಾಗಿತ್ತು ಕಾನ್ಸ್ಟೆಂಟ್ಸ್ ಆಗಿತ್ತು. ಸೊ ಹಾಗಿದ್ರೆ ಆ ಕಾನ್ಸ್ಟೆಂಟ್ಸ್ ಎ ಮತ್ತು ಬಿ ವ್ಯಾಲ್ಯೂಸನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು ಅಂತ ಅಂದರೆ ಸೊ ವಿ ಹ್ಯಾವ್ ಟು ಸಾಲ್ವ್ ನಾರ್ಮಲ್ ಈಕ್ವೇಷನ್ಸ್. ಸೊ ನಾರ್ಮಲ್ ಈಕ್ವೇಷನ್ಸ್ ಯಾವ್ದ್ಯಾವುದು? ಫಸ್ಟ್ ಈಕ್ವೇಷನ್ ವಿ ಹ್ಯಾವ್ ಸಮ್ ಆಫ್ y is equal to na plus b sum of x. That was your first normal equation. And your second normal equation was sum of x y is equal to a sum of x plus b sum of x square is your second normal equations. ಸೊ ಹಾಗಿದ್ರೆ ನಾರ್ಮಲ್ ಈಕ್ವೇಷನ್ಸನ್ನು ನಾವು ಸಾಲ್ವ್ ಮಾಡಿದ್ವಿ ಅಂದರೆ ಅಲ್ಲಿ ನಮಗೆ ಕಾನ್ಸ್ಟೆಂಟ್ಸ್ ಸಿಗುತ್ತೆ, ಎ ಮತ್ತು ಬಿ ಕಾನ್ಸ್ಟೆಂಟ್ಸ್ಗೆ ವ್ಯಾಲ್ಯೂ ನಮಗೆ ಸಿಗುತ್ತೆ. ಸೊ ಎ ಮತ್ತು ಬಿ ಕಾನ್ಸ್ಟೆಂಟ್ ಸಿಕ್ಕಾದ್ಮೇಲೆ ನಾವೇನು ಮಾಡ್ತೀವಿ? ಸೊ ಬಂದಿರೋ ಅಂಥ ಎ ಮತ್ತು ಬಿ ಕಾನ್ಸ್ಟೆಂಟ್ಸಿಗೆ ಆ್ಯಂಡ್ ದೆನ್ ಎಕ್ಸ್ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದರೆ ನಮಗೆ ಟ್ರೆಂಡ್ ವ್ಯಾಲ್ಯೂಸ್ ಅವೈಲೇಬಲ್ ಆಗ್ತಾ ಹೋಗುತ್ತೆ, ರೈಟ್? ಎಸ್. ಸೊ ಹಾಗಿದ್ರೆ ಪ್ರೀವಿಯಸ್ ಕ್ಲಾಸಲ್ಲಿ ನಿಮ್ಮ ಸ್ಟ್ರೇಟ್ ಲೈನ್ ಟ್ರೆಂಡ್ ಮೆಥಡ್, ಫಸ್ಟ್ ಮೆಥಡ್ ವಾಸ್ ಸ್ಟ್ರೇಟ್ ಲೈನ್ ಮೆಥಡ್. ಆ ಸ್ಟ್ರೇಟ್ ಲೈನ್ ಟ್ರೆಂಡ್ ಮೆಥಡಲ್ಲಿ ನಾವು ನಿಮಗೆ ಫಾರ್ಮುಲಾ ಹೇಳಿದ್ವಿ. ಸೊ ಅಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದಾಗ ಸೊ ವಿ ಆಬ್ಟೈನ್ ಸಮ್ ಫಾರ್ಮುಲಾಸ್, ದಟ್ ಈಸ್ ಫಾರ್ಮುಲಾಸ್ ಫಾರ್ ಎ ಆ್ಯಂಡ್ ಫಾರ್ಮುಲಾ ಫಾರ್ ಬಿ. ಕಾನ್ಸ್ಟೆಂಟ್ ಎಗೆ ಫಾರ್ಮುಲಾ ಏನಾಗಿತ್ತು? ಸಮ್ ಆಫ್ y ಡಿವೈಡೆಡ್ ಬೈ n. ಸೊ ವಾಟ್ ಇಸ್ ದ ಫಾರ್ಮುಲಾ ಫಾರ್ ಎ? ಸಮ್ ಆಫ್ y ಡಿವೈಡೆಡ್ ಬೈ n. So what is the formula for b ಅಂತ ಅಂದಾಗ sum of xy divided by sum of x square was the formula for constant a and constant b ಆಗಿತ್ತು, right? Yes. So ಹಾಗಿದ್ರೆ so let us discuss some problems on least square method. ಅದರಲ್ಲಿ ಫಸ್ಟ್ ಒನ್ ಅದು ಸ್ಟ್ರೇಟ್ ಲೈನ್ ಟ್ರೆಂಡ್. ಸ್ಟ್ರೇಟ್ ಲೈನ್ ಟ್ರೆಂಡ್ ಮೇಲೆ ಕೆಲವೊಂದು ಪ್ರಾಬ್ಲಮ್ಸನ್ನು ನೋಡೋಣ. ಸೊ ಹಾಗಿದ್ರೆ ಪ್ರೊಡಕ್ಷನ್ ಇನ್ 1000 ಕ್ವಿಂಟಲ್ಸ್ ಆಫ್ ಶುಗರ್ ಆರ್ ಗಿವನ್ ಬಿಲೋ. ಓಕೆ, ಯು ಹ್ಯಾವ್ ಪ್ರಾಬ್ಲಮ್ ಲೈಕ್ ದಿಸ್. So first problem we have, first problem, production in 1000 quintals of, production in 1000 quintals of sugar, quintals of sugar are given below, or given below. Fit a straight line trend, fit a straight line trend, by least squares method, by least squares method, straight line trend by least squares method, and find trend values
and find trend values also estimate production for 2011. Also estimate production for 2011. So we have first column, we have year, and then we have production. Production is in quintals. In the year we have 2002 to 2008. Under year we have second one, we have production. Under year we have production will be under quintals, 1000 quintals. Production 1000 quintals. Year 2002 to 2008. 2002, 2003, 2004, 2005, 2006, 2007, 2008. Under production we have 12, 10, 14, 11, 12, 10, 14, 11, 14, 11, 13, 15, 16, 13, 15, and then last one we have 16. Last one will be 16. Okay? Yes. Okay. This is your question. It's your question. Look at the question. Production in 1000 quintals. Production ಆಗ್ತಾ ಇದೆ 1000 quintals. Quintals ಅಲ್ಲಿ ಹೇಳ್ತಾ ಇದೀವಿ, that is 1000 quintals ಅಲ್ಲಿ it means 12 is there means 12,000 quintals like that. 10 is there means 10,000 quintals. ಸೊ ನಿಮಗೆ ನಾನು ಟ್ಯಾಬ್ಯುಲೇಷನ್ ಮಾಡಬೇಕಾದ್ರೆ ಅಂಡರ್ ಟ್ಯಾಬ್ಯುಲೇಷನ್ ಫಸ್ಟ್ ಪಿ ಯು ಅಲ್ಲಿ ನಾವು ಟ್ಯಾಬ್ಯುಲೇಷನ್ ಹೆಡ್, ಕಾಲಮ್ ಹೆಡ್ಡಿಂಗ್, ರೋ ಹೆಡ್ಡಿಂಗ್ ಅಂತಂದು ಹೇಳಿ ಅಲ್ಲೆಲ್ಲ ಬರ್ತಾ ಇತ್ತು ರೈಟ್. ಇನ್ ದ ಸೇಮ್ ವೇ ಅಲ್ಲಿ ನಮಗೆ ಇತ್ತು ಪ್ರೊಡಕ್ಷನ್ 1000 ಯೂನಿಟ್ ಅಂತಂದು ಹೇಳಿ ನಾವು ಬರಿತಾ ಇದ್ವಿ. ಸೊ ಹಾಗಿದ್ರೆ ದಟ್ ಈಸ್ ಇನ್ 1000 ಕ್ವಿಂಟಾಲ್ಸ್ ಅಂತ. ಸೊ 1000 ಕ್ವಿಂಟಾಲ್ಸ್ ಅಂದರೆ 12 ಮೀನ್ಸ್ 12,000 ಕ್ವಿಂಟಾಲ್, 10 means 10,000 quintal and so on. So 1000 in quintals of sugar are given below. So sugar production is going on. So sugar production 1000 quintals alli kodta idare. So fit a straight line trend by least square method and fit trend values and find trend values. Also estimate production for 2011. So agide ಏನು ಮಾಡಬೇಕಂತೆ fit a straight line trend. So ಹಾಗಿದ್ರೆ we have to fit a straight line trend for this question. Straight line trend ಅಂತ ಅಂದ ತಕ್ಷಣ you have to remember that straight line trend comes under least square method. ಸೊ ಲೀಸ್ಟ್ ಸ್ಕ್ವೇರ್ ಮೆಥಡಲ್ಲಿ ಬರೋವಂಥ ಸ್ಟ್ರೇಟ್ ಲೈನ್ ಟ್ರೆಂಡನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಇಕ್ವೇಷನನ್ನು ನಾವಲ್ಲಿ ಫಿಟ್ ಮಾಡಬೇಕಾಗಿದೆ. ಸೊ ಹಾಗಿದ್ರೆ ಫೈಂಡ್ ಟ್ರೆಂಡ್ ವ್ಯಾಲ್ಯೂಸ್. ಸೊ ಹಾಗಿದ್ರೆ ನಾಟ್ ಓನ್ಲಿ ಫಿಟ್ಟಿಂಗ್ ದ ಇಕ್ವೇಷನ್, ವಿ ಹ್ಯಾವ್ ಟು ಫೈಂಡ್ ಔಟ್ ಟ್ರೆಂಡ್ ವ್ಯಾಲ್ಯೂಸ್ ಆ್ಯಂಡ್ ಎಸ್ಟಿಮೇಟ್ ಪ್ರೊಡಕ್ಷನ್ ಫಾರ್ 2011. ಸೊ ಹಾಗಿದ್ರೆ 2011ಗೆ ನಾವೇನು ಮಾಡಬೇಕಾಗುತ್ತೆ, ಪ್ರೊಡಕ್ಷನ್ ಎಷ್ಟಾಗಬಹುದು ಅಂತಂದು ಹೇಳಿ ನಾವು ಎಸ್ಟಿಮೇಟ್ ಮಾಡಬೇಕಾಗುತ್ತೆ. ಓಕೆ, ಎಸ್. ಸೊ ಹಾಗಿದ್ರೆ ಇಲ್ಲಿ ಫಸ್ಟ್ ವಿ ಹ್ಯಾವ್ ಇಯರ್, ಫಸ್ಟ್ ಕಾಲಮ್ ವಿ ಹ್ಯಾವ್ ಇಯರ್, ಸೆಕೆಂಡ್ ಕಾಲಮ್ ವಿ ಹ್ಯಾವ್ ಪ್ರೊಡಕ್ಷನ್. ಫಸ್ಟ್ ಕಾಲಮಲ್ಲಿ ಏನಿದೆ ಇಯರ್ ಇದೆ, ಸೆಕೆಂಡ್ ಕಾಲಮಲ್ಲಿ ಏನಿದೆ ಪ್ರೊಡಕ್ಷನ್ ಇದೆ. ಸೊ ಓಕೆ, ಸೊ ನೆಕ್ಸ್ಟ್ ವಾಟ್? ಸೊ ಲುಕ್ ಎಟ್ ಯುವರ್ ಫಾರ್ಮುಲಾಸ್, ಸೊ ಹಿಯರ್ ವಿ ಹ್ಯಾವ್, what is the formula for A? Formula for A is equal to what? Sum of y divided by small n. Sum of y divided by small n. Okay. So next the formula for B is equal to what? Sum of x square, no sorry, sum of xy divided by sum of x square. Yes. So we know that A is equal to constant, A is equal to sum of y divided by small n. Constant B is equal to sum of xy divided by sum of x square. So ಹಾಗಿದ್ರೆ ಇಲ್ಲಿ ನೋಡಿ,
ಎ ಫೈಂಡ್ ಔಟ್ ಮಾಡಬೇಕು. ಕಾನ್ಸ್ಟೆಂಟ್ ಏನಿದೆ ಎ ಇದೆ. ಸೊ ಇಲ್ಲಿ ಏನ ನಾವು ಫೈಂಡ್ ಔಟ್ ಮಾಡಬೇಕು ಅಂದರೆ ಸಮ್ ಆಫ್ ವೈ ಬೇಕು. ಸೊ ಸಮ್ ಆಫ್ ವೈ ಬೇಕು ಅಂದರೆ ಫಸ್ಟ್ ನಮಗೇನು ಬೇಕು, ವೈ ಬೇಕು. ಸೊ ಹಾಗಿದ್ರೆ ಲಾಸ್ಟ್ ಕ್ಲಾಸಲ್ಲಿ ಥಿಯರಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಐ ಸೆಡ್ ದಟ್ ವೈ ಇಸ್ ಈಕ್ವಲ್ ಟು ವಾಟ್, ವೈ ಇಸ್ ಈಕ್ವಲ್ ಟು ಆ್ಯಕ್ಚುವಲ್ ವ್ಯಾಲ್ಯೂಸ್. ಸೊ ಹಿಯರ್ ಆ್ಯಕ್ಚುವಲ್ ವ್ಯಾಲ್ಯೂಸ್ ಅಂದರೆ ಯಾವುದು? ಸೊ ದೀಸ್ ಆರ್ ಆ್ಯಕ್ಚುವಲ್ ವ್ಯಾಲ್ಯೂಸ್. ಸೊ ವಾಟ್ ಎವರ್ the production we have, whatever the production we have, this production is nothing but actual value. We can consider it as actual value, that is your y, that is your y. So actual value na navenanta consider ಮಾಡ್ತೀವಿ, y ಅಂತಂದು ಹೇಳಿ consider ಮಾಡ್ತೀವಿ. So ಹಾಗಿದ್ರೆ ಇಲ್ಲಿ ನೋಡಿ, once again I repeat, here we have a constant a, we have to find out constant a. We know that the formula for constant a is equal to sum of y divided by small n. So here y, sum of y ಬೇಕು ಅಂತ ಅಂದರೆ we have to get first y values. So y values ಬೇಕು ಅಂದರೆ here we have y values, that is your original values, actual values, your actual values of 12, 10, 49 so on. Okay, so ಹಾಗಿದ್ರೆ y ನಮಗೆ ಸಿಕ್ತು. ಸೊ ಆ್ಯಂಡ್ ವಿ ನೀಡ್ ಸಮ್ ಹಿಯರ್. ಏನು ಬೇಕು ನಮಗಿಲ್ಲಿ? ಸಮೇಷನ್ ಬೇಕು, ಸಮ್ ಬೇಕು. ಸಮ್ ಬೇಕು ಅಂದರೆ ಏನು ಮಾಡ್ತೀರಾ? ಜಸ್ಟ್ ಟೇಕ್ ದ ಟೋಟಲ್ ಆಫ್ ವೈ. ಸೊ ವೈ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ಅದ್ರ ಟೋಟಲ್ ತಗೊಳ್ಳಿ. ಸೊ ದೆನ್ ಯು ವಿಲ್ ಗೆಟ್ ಸಮೇಷನ್ ಸಮ್ ಆಫ್ ವೈ ಇಸ್ ಈಕ್ವಲ್ ಟು ಹೌ ಮಚ್? ಸಮ್ ಆಫ್ ವೈ ಇಸ್ ಈಕ್ವಲ್ ಟು 91. Clear? So next what? Here we have n, small n, right? Small n means what? Number of years. Small n means number of years. So how many years are there? 1, 2, 3, 4, 5, 6, 7. How many years are there? 7 years are there. Therefore n is equal to 7. Sum of y is equal to 91. So we get that n is equal to 7. Sum of y is equal to 91. So ಹಾಗಿದ್ರೆ n 7 ಸಿಕ್ಕಿದೆ, y 91 ಸಿಕ್ಕಿದೆ. By using sum of y and n, can you find out a constant? Yes, we can find out a, that is 91 divided by 7. 91 divided by 7 ಮಾಡಿದರೆ ನಮಗೆ ಏನು ಸಿಗುತ್ತೆ? ಕಾನ್ಸ್ಟೆಂಟ್ a ಸಿಗುವಂಥದ್ದು, ರೈಟ್? ಎಸ್. ಸೊ ಹಾಗಿದ್ರೆ here we got sum of y is equal to 91 and n is equal to how many years? 7 years. N is equal to how many years? 7 years. Okay, yes. So next what we have? Next we have b constant b. So how to find out constant b? How to find out sum of x y? What we need here? We need sum of x y. ನಮಗಲ್ಲಿ ಏನು ಬೇಕು? ಕಾನ್ಸ್ಟೆಂಟ್ ಬಿ ಫೈಂಡ್ ಔಟ್ ಮಾಡಬೇಕು ಅಂದರೆ ನಮಗಲ್ಲಿ ಸಮ್ ಆಫ್ ಎಕ್ಸ್ ವೈ ಬೇಕು. ಸಮ್ ಆಫ್ ಎಕ್ಸ್ ವೈ ಮೀನ್ಸ್ ವಾಟ್? ಸಮ್ ಆಫ್ ಎಕ್ಸ್ ಇಂಟು ಸಮ್ ಆಫ್ ವೈ ಅಂತ. ಅಂದರೆ ಎಕ್ಸ್ ಮತ್ತು ವೈವನ್ನು ಎರಡನ್ನೂ ಮಲ್ಟಿಪ್ಲೈ ಮಾಡಿ ಅದನ್ನು ನಾವು ಟೋಟಲ್ ತೊಗೊಂಡ್ವಿ ಅಂತ ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ? ಸಮ್ ಆಫ್ ಎಕ್ಸ್ ವೈ ಅಂತಂದೇಳಿ ಹೇಳ್ತೀವಿ. ಸೊ ಹಾಗಿದ್ರೆ ನಮಗಿಲ್ಲಿ ಈ ಎರಡು ಫ್ಯಾಕ್ಟರ್ ಬೇಕು, ಒಂದು ವೈ, ಇನ್ನೊಂದು ಎಕ್ಸ್. ಸೊ ಹಾಗಿದ್ರೆ y ಆಲ್ರೆಡಿ ನಮ್ಮ ಹತ್ರ ಇದೆ. ಸೊ y ಇದೆ ಅಂದರೆ ನೆಕ್ಸ್ಟ್ ನಮಗೆ ಬೇಕಾಗಿರುವಂಥ ಫ್ಯಾಕ್ಟರ್ ಯಾವುದು ಅಂದರೆ ಎಕ್ಸ್. ಸೊ ಎಕ್ಸ್ ಅಂತ ಅನ್ನೋದನ್ನು ನಾವೇನಂತ ಕರಿತೀವಿ? ಟೈಮ್ ಅಂತಂದು ಹೇಳಿ ತಗೊಂಡಿದ್ದೀವಿ. ಎಕ್ಸ್ ಅಂದರೆ ಏನಂತ ಹೇಳಿದೆ ನಾನು ನಿಮಗೆ? ಎಕ್ಸ್ ಇಸ್ ನಥಿಂಗ್ ಬಟ್ ಟೈಮ್. ಇಕ್ವೇಷನ್ ಸಾಲ್ವ್ ಮಾಡಬೇಕಾದ್ರೆ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ, ಎಕ್ಸ್ ಇಸ್ ನಥಿಂಗ್ ಬಟ್ ಟೈಮ್. ಸೊ ಅಲ್ಲಿ ಒಂದು ಕಂಡೀಷನನ್ನು ಇಟ್ಕೊಂಡಿದ್ದೀವಿ ನಾವು. ಏನದು ಕಂಡೀಷನ್? So while explaining the theory of straight line trend, I told that if sum of x is equal to 0, sum of x 0 ಆಗಿತ್ತು ಅಂದರೆ constant a is equal to sum of y divided by n, constant b is equal to sum of xy divided by sum of x square. So ಈ ಫಾರ್ಮುಲಾಸ್ಗಳನ್ನು ಆಪ್ಟೇನ್ ಮಾಡಿದ್ವಿ ನಾವು by solving the equations ಅಲ್ವಾ? ಎಸ್. ಸೊ ಹಾಗಿದ್ರೆ why we have to take sum of x is equal to 0 ಅಂದರೆ to make the calculation easy, right? ಸೊ ಕ್ಯಾಲ್ಕುಲೇಷನ್ ಈಸಿ ಆಗಬಹುದು. ಈಸಿ ಆಗಲಿಕ್ಕೆ ಅದು ಒಂದು ಕಾರಣದಿಂದ ನಾವಿಲ್ಲಿ ಏನು ಮಾಡ್ತೀವಿ?
ಸಮ್ ಆಫ್ ಎಕ್ಸ್ ಅನ್ನು ನಾವಿಲ್ಲಿ 0 ಮಾಡ್ಕೊತೀವಿ. ಇನ್ ಕೇಸ್ ಸಮ್ ಆಫ್ ಎಕ್ಸ್ 0 ಇಲ್ಲ ಅಂತ ಅಂದ್ರೂ ಕೂಡ ವಿ ಕ್ಯಾನ್ ಆಪ್ಟೇನ್ ಕಾನ್ಸ್ಟೆಂಟ್ ಎ ಆ್ಯಂಡ್ ಕಾನ್ಸ್ಟೆಂಟ್ ಬಿ. ಸೊ ಹೌ ಟು ಆಪ್ಟೇನ್ ಕಾನ್ಸ್ಟೆಂಟ್ ಎ ಆ್ಯಂಡ್ ಕಾನ್ಸ್ಟೆಂಟ್ ಬಿ ಅಂದರೆ ಬೈ ಸಾಲ್ವಿಂಗ್ ದ ಈಕ್ವೇಷನ್ಸ್ ಅಷ್ಟೇ. ಅಲ್ಲೇ ನಮಗೆ ಎಕ್ಸ್ ಈಸ್ ವಾಟ್, ಎಕ್ಸ್ ಈಸ್ ನಥಿಂಗ್ ಬಟ್ ಅ ಡಿವಿಯೇಷನ್. ಎಕ್ಸನ್ನು ನಾವೇನಂತ ಕರಿತೀವಿ, ಡಿವಿಯೇಷನ್ ಅಂತಂದು ಹೇಳಿ ಕರಿತೀವಿ. ಸೊ ಫಸ್ಟ್ ಪಿ ಯು ಅರ್ಥಮೆಟಿಕ್ ಮೀನ್ ಫೈಂಡ್ ಔಟ್ ಮಾಡಬೇಕಾದ್ರೆ ನಾವು ಡಿವಿಯೇಷನನ್ನು ಫೈಂಡ್ ಔಟ್ ಮಾಡ್ಕೊಂಡಿದ್ವಿ. ರಿಮೆಂಬರ್, ಎಸ್, ಎಕ್ಸ್ ಅಂತ ಅಂದ್ರೇನು, ಟೈಮ್. ಸೊ ಟೈಮ್ ಅಂದರೆ ಇಲ್ಲಿ ಏನಿದೆ, ಇಯರ್ ಇದೆ. ಸೊ ಹಾಗಿದ್ರೆ ಇದಕ್ಕೆ ನಾವೇನು ಮಾಡ್ತಾ ಹೋಗ್ತೀವಿ, ಡಿವಿಯೇಷನನ್ನು ಫೈಂಡ್ ಔಟ್ ಮಾಡ್ಕೊತಾ ಹೋಗ್ತೀವಿ. ಸೊ ಫೈಂಡ್ ಔಟ್ ಮಾಡ್ತಾ ಹೋದಾಗ ನಮ್ಗೆ ಇಲ್ಲೇನು ಬರ್ತಾ ಹೋಗುತ್ತೆ, ಸೊ ಸಮ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಆಗಬೇಕು ಅಂತ ಅಂದರೆ ಸೊ ವಾಟ್ ವಿ ಹ್ಯಾವ್ ಟು ಡೂ, ಏನು ಮಾಡಬೇಕು, ವೆರಿ ಸಿಂಪ್ಲೆಸ್ಟ್ ಫಾರ್ಮ್. ಆಲ್ರೆಡಿ ಡಿವಿಯೇಷನ್ ಮೆಥಡ್ ಕಲ್ತಿದ್ದೀರಾ, ರೈಟ್? ಡಿವಿಯೇಷನ್ ಮೆಥಡ್ ಕಲ್ತಿದ್ದೀವಿ. ಹೌ ಟು ಡೂ ಡಿವಿಯೇಷನ್ ಮೆಥಡ್, ಎ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಮಿಡಲ್ ವ್ಯಾಲ್ಯೂ ತೊಗೊತಾ ಇದ್ವಿ ಅಲ್ವಾ. ಮಿಡಲ್ ಒಂದು ವ್ಯಾಲ್ಯೂನ ತೊಗೊಂಡ್ಬಿಟ್ಟು ಅಸ್ಯೂಮ್ಡ್ ಮೀನ್ ಅಂತಂದು ಹೇಳಿ ತೊಗೊತಾ ಇದ್ವಿ. ನಾಟ್ ಮಿಡಲ್ ವ್ಯಾಲ್ಯೂ, ಅಸ್ಯೂಮ್ಡ್ ಮೀನ್ ಅಂತಂದು ಹೇಳಿ, ರೈಟ್? ಅಸ್ಯೂಮ್ಡ್ ಮೀನ್, ಎಕ್ಸ್ ಮೈನಸ್ ಅಸ್ಯೂಮ್ಡ್ ಮೀನ್ ಮಾಡ್ತಾ ಹೋದರೆ ನಮ್ಗೇನು ಸಿಗ್ತಾ ಇತ್ತು, ಒಂದು ಡಿವಿಯೇಷನ್ ಡಿ ಸಿಗ್ತಾ ಇತ್ತು. ಡಿ ಇಸ್ ಈಕ್ವಲ್ ಟು ಡಿವಿಯೇಷನ್ ಡಿ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ ಅಂತಂದು ಹೇಳಿ ತೊಗೊತಾ ಇದ್ವಿ. ಸೊ ಅಲ್ಲೊಂದು ಅಸ್ಯೂಮ್ಡ್ ಮೀನ್, ಇಲ್ಲಿ ಯಾವುದಾದ್ರೂ ಒಂದು ನಂಬರನ್ನ ತೊಗೊಂಡ್ಬಿಟ್ಟು ಅಸ್ಯೂಮ್ಡ್ ಮೀನ್ ಅಂತ ತೊಗೊಂಡು ಮೈನಸ್ ಮಾಡ್ತಾ ಹೋಗ್ತಾ ಇದ್ವಿ, ರೈಟ್? ದಟ್ ವಾಸ್ ಯುವರ್ ಡಿವಿಯೇಷನ್ ಮೆಥಡ್. ಸೊ ಸೇಮ್ ಮೆಥಡನ್ನು ನಾವಿಲ್ಲಿ ಅಪ್ಲೈ ಮಾಡ್ತೀವಿ. ಆದರೆ ಇಲ್ಲಿ ಒಂದು ನೆನ್ಪಿಡ್ಕೋಬೇಕು, ವಿ ಶುಡ್ ಗೆಟ್ ಸಮ್ ಆಫ್ ಎಕ್ಸ್ ಶುಡ್ ಬಿ 0. ಸಮ್ ಆಫ್ ಎಕ್ಸ್ 0 ಬರೋ ರೀತಿಯಲ್ಲಿ ನಾವೇನು ಮಾಡ್ತೀವಿ, ಡಿವಿಯೇಷನನ್ನು ತೆಗಿತಾ ಹೋಗ್ತೀವಿ. ಸೊ ಹಾಗಿದ್ರೆ ಇಲ್ಲಿ ಫಸ್ಟು ಹೌ ಮೆನಿ ಇಯರ್ಸ್ ಆರ್ ದೇರ್, 1 2 3 4 5 6 7 ಇಯರ್ಸ್ ಇದೆ. ಈ ಆಡ್ ಇಯರ್ಸು, ಈವನ್ ಇಯರ್ಸು, ಈ ಟೈಮ್ ಸೀರೀಸ್ ಲೀಸ್ಟ್ ಸ್ಕ್ವೇರ್ ಮೆಥಡ್ ಆಗಿರ್ಬೋದು, ಕ್ವಾಡ್ರೆಟಿಕ್ ಆಗಿರ್ಬೋದು, ಎಕ್ಸ್ಪೋನೆನ್ಷಿಯಲ್ ಆಗಿರ್ಬೋದು. ಸೊ ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ವಾಟ್ ನಂಬರ್ ಆಫ್ ಇಯರ್ಸ್, ವೆದರ್ ಇಟ್ ಇಸ್ ಅ ಆಡ್ ಇಯರ್ಸ್ ಆರ್ ಇಟ್ ಇಸ್ ಅ ಈವನ್ ಇಯರ್ಸ್. ಆಡ್ ಇಯರ್ಸಾ ಅಥವಾ ಈವನ್ ಇಯರ್ಸಾ ಅಂತ ಅನ್ನೋದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಿದ್ರೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಸಮ್ ಆಫ್ ಎಕ್ಸ್ ಶುಡ್ ಬಿ 0. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಯು ಶುಡ್ ರಿಮೆಂಬರ್ ಇಟ್. ಓಕೆ, ಸಮ್ ಆಫ್ ಎಕ್ಸ್ ಶುಡ್ ಬಿ 0 ಇಯರ್. ಸೊ ಸಮ್ ಆಫ್ ಎಕ್ಸ್ 0 ಮಾಡಬೇಕು ಅಂದರೆ ಹೌ ಟು ಕನ್ಸಿಡರ್ ಇಟ್ ಅಂತ ಅಂದಾಗ, ಹೌ ಮೆನಿ ಇಯರ್ಸ್ ವಿ ಹ್ಯಾವ್, 7 years. How many years we have? 7 years. 7 years is a odd number. 7 years is a odd number. So ಹಾಗಿದ್ರೆ odd number ನೋಡಿ, 1 2 3 4 5 6 7 odd number ಇದೆ ಅಂದರೆ here we will get ಮಿಡಲ್ ಇಯರ್ ನಮಗೆ ಸಿಗುತ್ತೆ. ಸೊ ಮಿಡಲ್ ಇಯರ್ ಏನಾಗುತ್ತೆ, 1 2 3 4 ಮೇಲ್ಗಡೆ 3 ಕೆಳಗಡೆ 3 ಬಿಟ್ಟರೆ 2005 ಇಸ್ ದ ಮಿಡಲ್ ಇಯರ್. ಸೊ ಹಾಗಿದ್ರೆ ಡಿವಿಯೇಷನ್ ಮೆಥಡನ್ನು ಮಾಡೋಣ. 2005 ಅಂತ ಅಂದರೆ 2005 ಮೈನಸ್ 2005 ಏನಾಗುತ್ತೆ, ವಿಲ್ ಗೆಟ್ 2005 ಮೈನಸ್ 2005 ವಿಲ್ ಬಿ 0 ಅಲ್ವಾ. ಎಸ್. ಸೊ ನೆಕ್ಸ್ಟ್ 2004 ಮೈನಸ್ 2005 ಏನಾಗುತ್ತೆ, ಮೈನಸ್ 2004 ಮೈನಸ್ 2005 ಮೈನಸ್ 1. ಆ್ಯಂಡ್ ದೆನ್ 2003 minus 2005 minus 2, and then 2002 minus 2005 minus 3, and then 2006 minus 2005 1 2 3 and so on, right? So hagidre illi minus 1 plus 1 minus 1 get cancel, plus 2 minus 2 get cancel, plus 3 minus 3 get cancel. ಸೊ ಹಾಗಿದ್ರೆ ಎಲ್ಲ ಕ್ಯಾನ್ಸಲ್ ಆಗಿ ನಮಗೆ ಉಳಿಯೋ ಅಂಥದ್ದೇನು, ಸಮ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ಸಮ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ಕ್ಲಿಯರ್, ಅಂಡರ್ಸ್ಟುಡ್? ಎಸ್. ಸೊ ಹಾಗಿದ್ರೆ ನೆಕ್ಸ್ಟ್ ವಾಟ್, ಎಕ್ಸ್ ಸಿಕ್ತು. ಹಾಗಿದ್ರೆ ನಮ್ಮ ಹತ್ರ ಏನು ಸಿಕ್ಕಿದೆ, ಹಾಗಿದ್ರೆ ನಮಗೆ ಎಕ್ಸ್ ಸಿಕ್ಕಿದೆ. ಸೊ ಎಕ್ಸ್ ಸಿಕ್ಕಿದೆ ಅಂತ ಅಂದರೆ, ಸೊ ವಾಟ್ ವಿ ನೀಡ್, ನೆಕ್ಸ್ಟ್ ವಿ ನೀಡ್ ಎಕ್ಸ್ ಸ್ಕ್ವೇರ್ ಆ್ಯಂಡ್ ಎಕ್ಸ್ ವೈ. ನಮ್ಗೆ ಏನೇನು ಬೇಕು, ಹಾಗಿದ್ರೆ ಎಕ್ಸ್ ಸ್ಕ್ವೇರ್ ಬೇಕು ಆ್ಯಂಡ್ ದೆನ್ ಎಕ್ಸ್ ವೈ ಬೇಕು. ಎಕ್ಸ್ ಸಿಕ್ಕಿದೆ, ವೈ ಎಲ್ಲಿದೆ? ಸೊ ನೆಕ್ಸ್ಟ್ ನಮಗೇನು ಬೇಕು, ಎಕ್ಸ್ ಸ್ಕ್ವೇರ್ ಬೇಕು ಆ್ಯಂಡ್ ದೆನ್ ಎಕ್ಸ್ ವೈ. ಎಕ್ಸ್ ಸ್ಕ್ವೇರ್ ಆ್ಯಂಡ್ ದೆನ್ ಎಕ್ಸ್ ವೈ, ಎಕ್ಸ್ ಸ್ಕ್ವೇರ್ ಆ್ಯಂಡ್ ದೆನ್ ಎಕ್ಸ್ ವೈ. ಸೊ ಹಾಗಿದ್ರೆ ಎಕ್ಸ್ ಸ್ಕ್ವೇರ್ ಮಾಡ್ಕೊಳ್ಳೋಣ. ಎಕ್ಸ್ ಇದೆ, ಎಕ್ಸ್ ಎಷ್ಟಿದೆ, 3 ಸ್ಕ್ವೇರ್ 9, minus 3 into minus 3, so plus 9, and then 4 1 0 1 2 sorry 1 4 9 1 4 9,
and then sum of x square is equal to how much? 28. Sum of x square is equal to 28. Sum of x square is equal to 28. And then xy. So ಯಾಕೆ x square ಮತ್ತೆ xy ಬೇಕು ಅಂದರೆ ಇಲ್ಲಿ ನೋಡಿ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕೆ. ಸೊ ವಿ ನೀಡ್ xy and then we need x square. ಸೊ ನೆಕ್ಸ್ಟ್ x ಇದೆ y ಇದೆ, ಮಲ್ಟಿಪ್ಲೈ ಮಾಡ್ತಾ ಹೋಗಿ. ಸೊ ಫಸ್ಟ್ ಒನ್ ಏನು ಸಿಗುತ್ತೆ? ಸೊ ಹಾಗಿದ್ರೆ xy ವ್ಯಾಲ್ಯೂಸ್ ವಿಲ್ ಬಿ -36 and then -20 and then -14 0 and then 13 30, last one we have 48. So ಹಾಗಿದ್ರೆ sum of xy ಎಷ್ಟಾಗುತ್ತೆ? Sum of xy will be 21. Sum of xy will be 21. So ಹಾಗಿದ್ರೆ what is the last column? Here your last column is trend value. So last column ಏನು? Trend value. Trend value will be in 1000 quintals. 1000 quintals. So ಹಾಗಾದ್ರೆ ನಾವು ಲಾಸ್ಟಿಗೆ ಏನು ಮಾಡ್ತಾ ಹೋಗ್ತೀವಿ? ಟ್ರೆಂಡ್ ವ್ಯಾಲ್ಯೂಸನ್ನು ಮಾಡ್ತಾ ಹೋಗ್ತೀವಿ. ಸೊ ಟ್ರೆಂಡ್ ವ್ಯಾಲ್ಯೂಸನ್ನು ಯಾವ ರೀತಿ ಮಾಡ್ತಾ ಹೋಗ್ತೀವಿ? ಬೈ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂಸ್, ಬೈ ಸಬ್ಸ್ಟಿಟ್ಯೂಟಿಂಗ್ ದ ಎಕ್ಸ್ ವ್ಯಾಲ್ಯೂಸ್ ಇನ್ ದ ಇಕ್ವೇಷನ್. ಈಕ್ವೇಷನಲ್ಲಿ ಎಕ್ಸ್ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದರೆ ನಮಗಿಲ್ಲಿ ಟ್ರೆಂಡ್ ವ್ಯಾಲ್ಯೂಸ್ ಸಿಗ್ತಾ ಹೋಗುತ್ತೆ. ಸೊ ಹಾಗಿದ್ರೆ let us see how to find out trend values. Okay, so again I repeat. So your question is year and production. That's it. Your question is year and then production. Yearly 2002 to 2008, 7 years total. 7 years are there, and under Y we have production. And then next we need to calculate x. X is nothing but a deviation, right? It's also called as time. Here x is deviation method. So it will become 0, -1, -2, -3, 1, 2, 3 because it's a odd number years. There are odd numbers years, therefore it follows like this: 0, -1, -2, -3, 1, 2, 3, and then find out x square and then xy. Last column we have trend values. Clear? Yes. So how to find out trend values? So here we need to calculate some equations. So the straight line is, what's your straight line? We know that the straight line is okay. So your straight line is, the straight line is so what's your straight line? Y is equal to a plus bx. Y is equal to a plus bx. So what was our condition? If sum of x is equal to 0. Sum of x 0 ಆಗಿತ್ತು ಅಂತ ಅಂದರೆ ಏನು? Sum of x 0 ಆಗಿದೆ, ನಮಗೆ ಎರಡು ಫಾರ್ಮುಲಾ ಆಪ್ಟೇನ್ ಆಗಿತ್ತು. ಏನಂದ್ರೆ therefore a is equal to sum of y divided by n is equal to sum of y ಎಷ್ಟಿದೆ? 91 divided by 7 is equal to how much? 13. 91 divided by 7 is equal to how much? 13. 13 ನಮಗೆ ಆನ್ಸರ್ ಬಂತು. So next equation was, therefore b is equal to what? B is equal to what? Sum of xy divided by sum of x square. Sum of xy is equal to how much? 21 divided by sum of x square is equal to how much? 28. So your answer will be 0.75. 0.75. Here we got a value and then we got b value. So ಅಲ್ಲಿ ನಮಗೆ a value ಸಿಕ್ಕಿದೆ ಮತ್ತೆ b value ಸಿಕ್ಕಿದೆ. So ಹಾಗಿದ್ರೆ next what? Next, thus the trend equation is. So ಹಾಗಿದ್ರೆ trend equation ಏನಾಗುತ್ತೆ? Thus the trend equation is y cap is equal to, so y cap, what it is? Y cap is equal to a is to the value, y cap is equal to, a is equal to how much? A
a plus bx, your equation. A is equal to 13 plus b is equal to how much? 0.75x. 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 Y cap is equal to a plus bx 13 plus 0.75x. 0.75x. So next, the trend values are obtained by substituting the different values of x. So ಹಾಗಿದ್ರೆ ಟ್ರೆಂಡ್ ವ್ಯಾಲ್ಯೂಸ್ ಯಾವ ರೀತಿ ಬರುತ್ತೆ ಅಂದರೆ ನಮಗೆ ಇಲ್ಲೇ ನಮಗೆ ಇಕ್ವೇಶನ್ ಅಲ್ಲಿ ಎಕ್ಸ್ ಇದೆ ಅಲ್ವಾ, ಈ ಎಕ್ಸ್ಗೆ ಇಲ್ಲಿ ನಮಗೆ ವ್ಯಾಲ್ಯೂಸ್ ಇದೆ, ಇಲ್ಲಿ ಎಕ್ಸ್ಗೆ ಎಕ್ಸ್ ವ್ಯಾಲ್ಯೂಸ್ ಇದೆ -3 -2 -1 ಆ್ಯಂಡ್ ಸೋ ಆನ್. ಈ ವ್ಯಾಲ್ಯೂಸನ್ನು, ಈ ಎಕ್ಸ್ ವ್ಯಾಲ್ಯೂಸನ್ನು ಆ ಇಕ್ವೇಷನಲ್ಲಿ y ಕ್ಯಾಪ್ ಇಸ್ ಈಕ್ವಲ್ ಟು a ಪ್ಲಸ್ ಬಿ ಎಕ್ಸ್ ಏನು ಬಂದಿದೆ, ಈ ಇಕ್ವೇಷನಲ್ಲಿ ಎಕ್ಸ್ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಟ್ರೆಂಡ್ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ. ಕ್ಲಿಯರ್? ಸೊ ಹಾಗಿದ್ರೆ ಲೆಟ್ ಅಸ್ ಡಿಸ್ಕಸ್, ಲೆಟ್ ಅಸ್ ಸಿ ಹೌ ಟು ಫೈಂಡ್ ಔಟ್ ಟ್ರೆಂಡ್ ವ್ಯಾಲ್ಯೂಸ್. ದ ಟ್ರೆಂಡ್ ವ್ಯಾಲ್ಯೂಸ್ ಆರ್ ಆಬ್ಟೈನ್ಡ್, ದ ಟ್ರೆಂಡ್ ವ್ಯಾಲ್ಯೂಸ್ are obtained, the trend values are obtained by substituting the different values, by substituting the different values, by substituting the different values of x, of x. ಎಕ್ಸಿನ ಬೇರೆ ಬೇರೆ ವ್ಯಾಲ್ಯೂಸ್ಗಳನ್ನು ಆ ಇಕ್ವೇಷನಲ್ಲಿ ಹಾಕಿದ್ವಿ ಅಂದರೆ, ಈ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೇನು ಸಿಗ್ತಾ ಹೋಗುತ್ತೆ, ಟ್ರೆಂಡ್ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಸೊ ಹಾಗಿದ್ರೆ ಹಿಯರ್ ಫಸ್ಟ್ ಎಷ್ಟಿದೆ ನೋಡಿ, ಫಸ್ಟ್ ಒನ್ ಎಕ್ಸ್ ಇಸ್ ಇಕ್ವಲ್ ಟು ವಾಟ್, -3, ರೈಟ್? ಸೊ ಹಾಗಿದ್ರೆ ಎಕ್ಸ್ ಇಸ್ ಇಕ್ವಲ್ ಟು -3, ಫಸ್ಟ್ ಒನ್ ವಿ ಹ್ಯಾವ್ ಎಕ್ಸ್ ಇಸ್ ಇಕ್ವಲ್ ಟು -3. ಈ ಎಕ್ಸ್ ಇಸ್ ಇಕ್ವಲ್ ಟು -3ನ ಈ ಇಕ್ವೇಷನಲ್ಲಿ ಸಾಲ್ವ್ ಮಾಡೋಣ. ಸೊ gives 13 plus 0.75 into -3 into -3. Y is equal to, write down like this, gives y is equal to 13 plus 0.75 into -3 is equal to 13 plus 0.75 into -3 is equal to how much? -1 point. Okay, let's solve. -3 into 0.75, how much you will get? 2.25, right? 2.25. ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಇದೆ, ಮಲ್ಟಿಪ್ಲಿಕೇಶನ್ ಇದೆ, ಪ್ಲಸ್ ಇಂಟು ಮೈನಸ್ ಇಟ್ ವಿಲ್ ಬಿ ಮೈನಸ್ ಹಿಯರ್, ಪ್ಲಸ್ ಇಂಟು ಮೈನಸ್ ಇಟ್ ವಿಲ್ ಬಿ ಮೈನಸ್. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಹಿಯರ್ ವಿ ಹ್ಯಾವ್ ಎಕ್ಸ್ ಇಸ್ ಇಕ್ವಲ್ ಟು -3 ಗಿವ್ಸ್ ಎಕ್ಸ್ ಇಸ್ ಇಕ್ವಲ್ ಟು -3 ವ್ಯಾಲ್ಯೂನ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಹಾಗಿದ್ರೆ y ಇಸ್ ಇಕ್ವಲ್ ಟು 13 ಪ್ಲಸ್ 0.75 into bracket -3. So we have -3 in the bracket. So bracket ಅಲ್ಲಿ ನಮಗೆ ಏನಿದೆ, -3 ಇದೆ. So bracket means what? It is a multiplication. There we have multiplication sign. So ಇವೆರಡರ ನಡುವೆ ಏನಿದೆ, multiplication sign ಇದೆ. So ಹಾಗಿದ್ರೆ 0.75 ಇಂಟು -3 ಮಾಡಬೇಕು. ಸೊ ಇಲ್ಲಿ 0.75 ಮುಂದ್ಗಡೆ ಏನಿದೆ, ಪ್ಲಸ್ ಇದೆ, ಇಲ್ಲಿ ನಮಗೆ ಪ್ಲಸ್ ಮತ್ತು ಮೈನಸ್ ಎರಡು ಸೈನ್ ಇದೆ, ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗುತ್ತೆ. ಪ್ಲಸ್ ಇಂಟು ಮೈನಸ್ ಇಸ್ ಇಕ್ವಲ್ ಟು ವಾಟ್, ಮೈನಸ್. ಪ್ಲಸ್ ಇಂಟು ಮೈನಸ್ ಇಸ್ ಇಕ್ವಲ್ ಟು ವಾಟ್, ಪ್ಲಸ್ ಇಂಟು ಮೈನಸ್. therefore it is 2.25. So 13 minus 2.25 is equal to how much? 10.75. 13 minus 2.25 is equal to how much? 10.75. 10.75. Understood? -3 ಇದೆ, -3ನ ಇಕ್ವೇಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ,
ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ 2.25 13ಅಲ್ಲಿ ಮೈನಸ್ 2.25 ಮೈನಸ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ 10.75. ಸೊ ಹಾಗಿದ್ರೆ ಇಲ್ಲೇನು ಬರೀತೀರಾ ಎಕ್ಸ್ ಮೈನಸ್ 3 ಆದಾಗ ಯುವರ್ ಟ್ರೆಂಡ್ ವ್ಯಾಲ್ಯೂ ಈಸ್ 10.75. ಓಕೆ 10.75. ಸೊ next one. So next what? So x, here x is equal to minus 3 over. Next one we have x is equal to minus 2. So therefore x is equal to minus 2 gives y is equal to 13 plus 0.75 into minus 2. So therefore 13 plus into minus 0.75 into 2 is 1.5. Therefore it is 13 minus 1.5 is equal to 11.5. 11.5. So ಹಾಗಿದ್ರೆ ಇಲ್ಲಿ ಎಷ್ಟು ಬರುತ್ತೆ ವ್ಯಾಲ್ಯೂ 11.5. ಸೊ ಆ್ಯಂಡ್ ಸೋ ಆನ್. ಸೊ ಇದೇ ರೀತಿ ನೀವು ಎಲ್ಲದಕ್ಕೂ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಸೊ ಅವಾಗ ಮಾಡಿದಾಗ ನಮಗೆ ಟ್ರೆಂಡ್ ವ್ಯಾಲ್ಯೂಸ್ ಎಷ್ಟು ಬರ್ತಾ ಹೋಗುತ್ತೆ ಅಂದರೆ, ಸೊ ಇವರ ಟ್ರೆಂಡ್ ವ್ಯಾಲ್ಯೂಸ್ ವಿಲ್ ಬಿ next one 12.25, next one 12.25, next one will be having 13, next one 13.75, next one 14.5, and next one last one 15.25. ಅಲ್ಲಿ ಮೈನಸ್ ಏನಿದ್ದಾಗ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, ಪ್ಲಸ್ ಸೈನ್ ಇತ್ತು ಅಂದರೆ ಪ್ಲಸ್ ಇಂಟು ಪ್ಲಸ್ಸೇ ಇರುತ್ತೆ. ಸ್ಟಾರ್ಟಿಂಗ್ 3 ನಿಮಗೆ ಮೈನಸ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ 3 ನಿಮಗೆ ಪ್ಲಸ್ ಆಗ್ತಾ ಹೋಗುತ್ತೆ. ಓಕೆ ಎಸ್. ಸೊ ನೆಕ್ಸ್ಟ್ ವಿ ಹ್ಯಾವ್ ಎಸ್ಟಿಮೇಟೆಡ್ ಪ್ರೊಡಕ್ಷನ್. ಕ್ವಶನ್ ನೋಡಿ ಏನಂತ ಹೇಳಿದ್ದಾರೆ ಅಂತ ಕ್ವಶನಲ್ಲಿ, ಎಸ್ಟಿಮೇಟ್ ಪ್ರೊಡಕ್ಷನ್ ಫಾರ್ 2011. ಎಸ್ಟಿಮೇಟ್ ಪ್ರೊಡಕ್ಷನ್ ಫಾರ್ 2011. ಸೊ ಹಾಗಿದ್ರೆ 2011ಗೆ ಪ್ರೊಡಕ್ಷನ್ ಅನ್ನ ಎಸ್ಟಿಮೇಟ್ ಮಾಡಿ ಅಂತ ಹೇಳಿದ್ದಾರೆ. ಎಷ್ಟಾಗುತ್ತೆ ಪ್ರೊಡಕ್ಷನ್ ಎಸ್ಟಿಮೇಟ್ ಮಾಡಿ ಅಂತ ಹೇಳಿದ್ದಾರೆ. ಯಾವುದಕ್ಕೆ 2011. ಸೊ ಹಾಗಿದ್ರೆ 2011 ಇದೆನಾ ಕ್ವಶನ್ ಅಲ್ಲಿ? ನೋ. ಸೊ ವಿ ಹ್ಯಾವ್ ಅಪ್ ಟು 2008. 2008 ವರೆಗೂ ಮಾತ್ರ ಇರೋ ಅಂಥದ್ದು ನಮಗೆ ವ್ಯಾಲ್ಯೂಸ್. ಸೊ ಹಾಗಿದ್ರೆ ನಮ್ಗೆ ಏನು ಬೇಕು? 2009, 2010, 2011. ಹೌದಾ? ಎಸ್. ಸೊ ಹಾಗಿದ್ರೆ ಇಲ್ಲಿ ನೋಡಿ 2008ಗೆ ಎಷ್ಟಿದೆ ವ್ಯಾಲ್ಯೂ, ಟೈಮ್ ಎಷ್ಟಿದೆ, ಎಕ್ಸ್ ವ್ಯಾಲ್ಯೂ ಎಷ್ಟಿದೆ, 3 ಇದೆ. 2008ಗೆ ವ್ಯಾಲ್ಯೂ ಎಷ್ಟಿದೆ, 3 ಇದೆ. 2011 ಅಂದರೆ ಮುಂದೆ ಹೋಗ್ತಾ ಇದ್ದೀವಿ ನಾವು. 2008 ಆದಮೇಲೆ ನೆಕ್ಸ್ಟ್ 2009, 10 ಆ್ಯಂಡ್ 11. ಸೊ 2008ಗೆ 3 ಇದೆ. ಸೊ 2009ಗೆ ಏನಾಗುತ್ತೆ ಹಾಗಿದ್ರೆ 4 ಆಗುತ್ತೆ. 2009ಗೆ ಏನಾಗುತ್ತೆ 4 ಆಗುತ್ತೆ. 2010ಗೆ ಏನಾಗುತ್ತೆ 5. 2010ಗೆ 5. ಸೊ ಹಾಗಿದ್ರೆ 2011ಗೆ ಏನಾಗುತ್ತೆ 2011ಗೆ 6. ಸೊ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದು ಡಿವಿಯೇಷನ್ ತಗೊಂಡಾಗ ನಮಗೆ ನಂಬರ್ಸ್ ಜಾಸ್ತಿ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡಿ, ಹೋಗಿದ್ರೆ 2008ಗೆ 3 ಆದರೆ 2009ಗೆ 4, 2010ಗೆ 5, 2011ಗೆ 6. ಸೊ ಹಾಗಿದ್ರೆ ಎಸ್ಟಿಮೇಷನ್ ಪ್ರೊಡಕ್ಷನ್ ಯಾವ ಇಯರಿಗೆ ಕೊಟ್ಟಿದ್ದಾನೆ? 2011 ಇಯರಿಗೆ ಎಸ್ಟಿಮೇಟ್ ಮಾಡಿ ಅಂತ ಹೇಳಿದಾನೆ. ಸೊ therefore estimated production for the year 2011 is estimated production for 2011 is 2011ಗೆ ಎಸ್ಟಿಮೇಟೆಡ್ ಪ್ರೊಡಕ್ಷನ್ ಏನಿದೆ, y cap 2011 is equal to 13 plus 0.75 into 6. 13 plus 0.75 into 6. 0.75 into 6 ಮಾಡಿದಾಗ ಎಷ್ಟು ಬರುತ್ತೆ? 4.5. Here we will get 4.5 is equal to 17.5 is your y cap 2011. Y cap 2011. 17.5 1000 ಕ್ವಿಂಟಾಲ್ಸ್. ಸೊ ಇದನ್ನು ಯಾವುದರಲ್ಲಿ ಬರಬೇಕಾಗತ್ತೆ? 17.5 1000
quintals. 1000 quintals. Answer should be in quintals. Quintals alli kelidare, therefore it is 1000 quintals. Okay? Yes. Yes. So this is your time series first problem under straight line method. Straight line method alli iruvanta first problem, year y. So it's a odd year, odd number of years. Odd number of years we have. Number of years is in odd number. Odd number alli iruvanthadu 7 years ಇದೆ. 7 years ಇರೋದ್ರಿಂದ ಅಲ್ಲಿ ನಮಗೆ ಮಿಡಲ್ ಮೋಸ್ಟ್ ಇಯರ್ ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ಹಾಗಿದ್ರೆ ಅಲ್ಲಿಂದ ನಾವು ಡಿವಿಯೇಷನ್ ತಗೊತಾ ಹೋಗ್ತೀವಿ ಅಂದರೆ ಏನಾಗುತ್ತೆ, ಡಿವಿಯೇಷನ್ ತಗೊಂಡ್ರೆ 0 ಬರುತ್ತೆ ಆ್ಯಂಡ್ ನೆಕ್ಸ್ಟ್ -1, -2, -3 ಆ್ಯಂಡ್ ನೆಕ್ಸ್ಟ್ 1, 2, 3 ಈ ರೀತಿಗೆ ನಮಗೆ ಫಾಲೋ ಆಗ್ತಾ ಹೋಗುತ್ತೆ. ಓಕೆ, ಎಸ್. ಸೊ ಐ ವಿಲ್ ಗಿವ್ ಸಮ್ ಪ್ರಾಬ್ಲಮ್ಸ್ ಆನ್ ಸ್ಟ್ರೇಟ್ ಲೈನ್ ಟ್ರೆಂಡ್. ಯು ಹ್ಯಾವ್ ಟು ಸಾಲ್ವ್ ಇಟ್. Fit a straight line trend for the following data by the method of least square method and calculate trend values. Estimate the production for year 2008. 2008. Okay. So we'll solve another question on this. So we'll solve one more question on straight line trend. So the question is same. Fit a straight line trend by least square method and find trend lines, trend values. Estimate the production for the year. So question illinda tagoli. So question is fit a straight line trend by least square method and find trend values. Find trend values, full stop, find trend values. Estimate the production for the year 2008. Estimate the production for the year 2008. Estimate the production for the year 2008. So first column we have year, second column we have production, thousand tons, under year we have 2000 to 2006, 2000 to 2006, 2000, 2001, 2002, 2003, 2004,
2005, 2006, 2006. Under production we have 50, 47, 52, 50, 47, 52, 45, 48, 45, 48, 55, 60, 55 and then 60, 55 and then 60. Okay? Yes. So this is your question. Estimate the production for the year 2008. So let's check how many years are there. 1, 2, 3, 4, 5, 6, 7. So here also in this problem, also we have 7 years. 7 years means it's a odd numbers. Odd numbers means, so the middle year 1, 2, 3, 4. Middle year will be 0. So 2003 ಏನಾಗುತ್ತೆ 0. Next above years ಏನಾಗ್ತಾ ಹೋಗುತ್ತೆ -1, -2, -3. Let's consider x values. Let's consider x values. Middle will be 0 and then -1, -2, -3, 1, 2, 3. Therefore, sum of x is equal to 0. Sum of x is equal to 0. So next is what? Next is what? Next is your sum of y. Production is nothing but what? Production is nothing but y. Production ಅನ್ನು ಏನಂತ ತಗೋಬೇಕಾಗುತ್ತೆ y ಅಂತಂದು ಹೇಳಿ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಹಾಗಿದ್ರೆ y ಬೇಕು ಅಂದರೆ ವಾಟ್ ವಿ ನೀಡ್ ಸಮ್ ಆಫ್ y. ಸಮ್ ಆಫ್ y ಬೇಕು. ಸೊ ಹಾಗಿದ್ರೆ ಸಮ್ ಆಫ್ y 50 ಪ್ಲಸ್ 47 ಪ್ಲಸ್ 52 ಪ್ಲಸ್ 45 ಪ್ಲಸ್ 48 ಪ್ಲಸ್ 55 ಪ್ಲಸ್ 60. How much? 357. Sum of y is equal to 357. Here n is equal to 7. 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 So next step is what? Next step is your x square. X square will be 9, 4, 1, 0, 1, 4, 9. How much? Sum of x square is equal to 28. Sum of x square is equal to 28. So next column was x, y. Next column was x, y. X, y. So next column ಏನಿತ್ತು x, y ಇತ್ತು. x ಇದೆ, y ಇದೆ. ಮಲ್ಟಿಪ್ಲೈ ಮಾಡ್ತಾ ಹೋಗಿ. x, y ನ ಮಲ್ಟಿಪ್ಲೈ ಮಾಡ್ತಾ ಹೋಗಿ. So what you will get? You will get 0, minus 52, 14, 1, 9 and then minus 150. Right? And next you will be having 48 and next 55 into 4 is equal to 220. Sorry, 55 into 2, no? 55 into 2, 110. Last one we have 6 9 6 3s are 180. 6 3s are 18 and 180. So take the sum of xy. Sum of xy consider ಮಾಡಿ. ಸೊ ಹಾಗಿದ್ರೆ 180 plus 110 plus 48 minus 52 minus 94 minus 150. You will get 42. Sum of xy is equal to how much? Sum of xy is equal to 42. Sum of xy is 42. So last column is your trend values. Trend values ಅದರಲ್ಲಿ ಟನ್ಸ್ ಅಲ್ಲಿ ಕೊಟ್ಟಿದ್ದಾನಲ್ವಾ. ಸೊ ಹಾಗಿದ್ರೆ this will be under 1000 tons. 1000 tons ಅಲ್ಲಿ ನೀವು ಆನ್ಸರ್ ಅನ್ನ ಬರಿಬೇಕಾಗುತ್ತೆ. 1000 tons ಅಲ್ಲಿ ಆನ್ಸರ್ ಅನ್ನ ಬರಿ.
ಸೊ y ಇತ್ತು, x ಫಿಟ್ ಮಾಡ್ಕೊಳ್ಳಿ, x ವ್ಯಾಲ್ಯೂಸನ್ನ ತಗೊಳ್ಳಿ. 0 ಮಿಡಲ್ ಇಯರ್ ಏನಾಗುತ್ತೆ 0 -1 -2 -3. ಸೊ 1 2 3 ಆ್ಯಂಡ್ ಸೋ ಆನ್. ಆ್ಯಂಡ್ ದೆನ್ x ಸ್ಕ್ವೇರ್, x ವ್ಯಾಲ್ಯೂ ಇದೆ, ಮೇಕ್ ಇಟ್ ಫೈಂಡ್ ಔಟ್ x ಸ್ಕ್ವೇರ್ ಆ್ಯಂಡ್ ದೆನ್ ಫೈಂಡ್ ಔಟ್ x is there, y is there. Take the multiplication of x and y, you will get xy. And the next last column was trend values. We need to calculate trend values. So next what? So the first ಏನಿತ್ತು, the straight line trend is, the straight line procedure is same as it is, the method is same. Straight line trend is y is equal to a plus bx, y is equal to a plus bx. So what was our condition? Condition was if sum of x is equal to 0, therefore a is equal to what is the value? Sum of y divided by n. Sum of y is equal to how much? 357 divided by 7 is equal to 51. 51. 7 ones are 7 5s are 35. 7 ones are 7. 51. So next, therefore b is equal to sum of xy divided by sum of x square is equal to sum of xy is equal to how much? Sum of xy is equal to 42. Sum of x square is equal to 28 will be, that will be 42 divided by 1.5. 42 divided by 28. 42 divided by 28 will be 1.5. 1.5. So next what? So next step ಏನಾಗಿತ್ತು ಹಾಗಿದ್ರೆ? Next step was, thus the trend equation is, thus the trend equation is y cap is equal to a plus bx is equal to, a is equal to how much? 51 plus b is equal to 1.5x. 1.5x. So next ಏನು ಮಾಡ್ತಾ ಹೋಗ್ತೀರಾ, x ವ್ಯಾಲ್ಯೂಸನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಸೊ ಹಾಗಿದ್ರೆ the trend values are obtained by the, ಏನಂತ ಬರಿಬೇಕು, the trend values are obtained by the trend values are obtained by substituting the different values of x. Substituting